ರೀತಿಯಲ್ಲಿ ಹೋಗ್ತಾ ಇದೆ. ಹಂಗಾಗಿ ಯುವಕರೆಲ್ಲರೂ ಕೂಡ ವಿದ್ಯಾವಂತರೆಲ್ಲರೂ ಕೂಡ ಬಹಳಷ್ಟು ಬುದ್ಧಿವಂತರಿದ್ದಾರೆ. ಹಂಗೆ ಅವ್ರ ತಿಳುವಳಿಕೆ ಇದೆ, ದೇಶದ ಬಗ್ಗೆ ತಿಳುವಳಿಕೆ ಇದೆ, ಬಾಗಲಕೋಟೆ ಬಗ್ಗೆ ತಿಳುವಳಿಕೆ ಇದೆ. ಈ ಭಾರತೀಯ ಜನತಾ ಪಾರ್ಟಿ ಕೈ ಹಿಡ್ಕೊಂಡಂತ ಕೆಲಸ ಮಾಡ್ತಾರೆ. ಈಗ ಬಾಗಲಕೋಟೆ ಉಪಚುನಾವಣೆ ಎರಡೂ ಪಕ್ಷಗಳಿಗೆ ಪ್ರತಿಷ್ಠಿತ ಒಂದು ಕಣವಾಗಿದೆ. ಅಷ್ಟೇ ಅಲ್ಲದೆ ಜಿದ್ದಾಜಿದ್ದಿಯ ಒಂದು ಸ್ಪರ್ಧೆ ಕೂಡ ಮಾರ್ಪಾಟಾಗಿದೆ. ಯಾಕಂತಂದ್ರೆ ಆಡಳಿತಾರೂಢ ಕಾಂಗ್ರೆಸ್ಗೆ ಇದನ್ನ ಹೇಗಾದರೂ ಮಾಡಿ ಈ ಚುನಾವಣೆ ನಾವು ಗೆಲ್ಲಬೇಕು, ಆಡಳಿತ ವಿರೋಧಿ ಅಲೆಯನ್ನ ಎಷ್ಟೊತ್ತಿದ್ರು ತಪ್ಪಿಸ್ಬೇಕಂತೇಳಿ ಸಾಕಷ್ಟು ಇಡೀ ಸರ್ಕಾರವೇ ಈ ಒಂದು ಬಾಗಲಕೋಟೆಯಲ್ಲಿ ಠಿಕಾಣಿಯನ್ನು ಹೂಡಿದೆ. ಅಷ್ಟೇ ಕೂಡ ಭಾರತೀಯ ಜನತಾ ಪಕ್ಷ ಕೂಡ ಅಷ್ಟೇ ಪ್ರತಿಷ್ಠೆಯಾಗಿ ಈ ಒಂದು ಚುನಾವಣೆಯನ್ನ ತಗೊಂಡಿದೆ. ಇವತ್ತು ನಮ್ಮ ಜೊತೆ ಮಾಜಿ ಸಚಿವರಾಗಿರ್ತಕ್ಕಂಥ ಬಿ ಶ್ರೀರಾಮುಲು ಸರ್ ನಮ್ಮ ಜೊತೆ ಇದಾರ. ಬರ್ರಿ ಈ ಚುನಾವಣೆ ಬಗ್ಗೆ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಈಗ ಈ ಒಂದು ಚುನಾವಣೆ ಸಾಕಷ್ಟು ಪ್ರತಿಷ್ಠೆಯಾಗಿ ಮಾರ್ಪಾಟಾಗಿದೆ. ಮತ್ತೆ ಈಗ ಕೆಲವೊಂದಷ್ಟು ನಿನ್ನೆ ನಡೆದಂಥ ಘಟನೆ ಏನು ಬಾಗಲಕೋಟೆ ಕ್ಯಾಂಪಸ್ ಕಾಲೇಜಿನಲ್ಲಿ, ಬಸವೇಶ್ವರ ಕ್ಯಾಂಪಸ್ ಕಾಲೇಜಿನಲ್ಲಿ ರಾಷ್ಟ್ರೀಯ ಭಾರತೀಯ ಒಂದು ವಿದ್ಯಾರ್ಥಿ ಒಕ್ಕೂಟದವರು ವಿದ್ಯಾರ್ಥಿಗಳನ್ನ ಹೋಗಿ ಕರಪತ್ರ ಹಂಚುವುದರ ಮುಖಾಂತರ ಒಂದು ಸಣ್ಣ ಪುಟ್ಟ ಗಲಾಟೆ ಆಗಿದಾವ. ಅದಕ್ಕೆ ತಾವೇನು ಹೇಳ್ತೀರಿ? ಕಾಂಗ್ರೆಸ್ ನಾಯಕರು ಬಹಳಷ್ಟು ಹತಾಶರಾಗಿದ್ದಾರೆ. ಸೋಲ್ತಿನಂತ ಭಯ ಪ್ರಾರಂಭ ಆಗಿಬಿಟ್ಟಿದೆ. ಜನರಲ್ಲಿ ಹೋದಂಥ ಟೈಮಲ್ಲಿ ಸರಿಯಾದಂಥ ಪ್ರತಿಕ್ರಿಯೆಯನ್ನು ಜನರು ಯಾರು ಕೂಡ ಕೊಡ್ತಾ ಇಲ್ಲ. ಹಂಗಾಗಿ ಅವರು ನಿನ್ನೆ ನಮ್ಮ ಮೆಡಿಕಲ್ ಕಾಲೇಜಿನಲ್ಲಿ ಸಾಕಷ್ಟು ಮಂದಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ನ್ಯಾಷನಲ್ NSU ಕಾರ್ಯಕರ್ತರು ನಮ್ಮ ಕೇಸರಿ ಶಾಲನ್ನು ಹಾಕ್ಕೊಂಡು ಹೋಗಿ ಅಲ್ಲಿ ಅಪಪ್ರಚಾರವನ್ನು ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಪಾಂಪ್ಲೆಟಲ್ಲಿ ನೋಡಿದಂಥ ಟೈಮಲ್ಲಿ ಆಲ್ರೆಡಿ ಕಂಪ್ಲೇಂಟ್ಗಳು ಫೈಲ್ ಮಾಡಿದ್ದೀವಿ. ನಿನ್ನೆ ಅವ್ನು ಯಾರೋ ಒಬ್ಬ NSU ಇದೆಲ್ಲ ಅಧ್ಯಕ್ಷರನ್ನ ಅವ್ರನ್ನ ಅರೆಸ್ಟ್ ಮಾಡಿಸೋಂಥ ಕೆಲಸಗಳಾಗಿದೆ. ಆಮೇಲೆ ಎಲ್ಲರೂ ಕೂಡ ಅವರು ಪೊಲೀಸ್ ಸ್ಟೇಷನ್ದಲ್ಲಿ ಕೂಡ ನಿನ್ನೆಲ್ಲ ದಾಂಧಲೆ ಆಗಿ ಮತ್ತು ಬೇಲ್ ಮೇಲೆ ಕೂಡ ಬಿಡಿಸ್ಕೊಂಡು ಹೋಗೋಂಥ ಕೆಲಸ ಆಗಿದೆ. ಆದರೆ ಇವತ್ತು ಎಷ್ಟು ಮಟ್ಟಿಗೆ ಅವ್ರು ನೋಡ್ರಿ, ಯಾಕಂದರೆ ಇವತ್ತು ಕೇಸರಿ ಶಾಲ್ ನೋಡಿದ್ರಿಗೇನ ಉರಿದು ಬೀಳ್ತಾರೆ. ಕೇಸರಿ ಶಾಲು ಹಿಂದುತ್ವ ಅಂದ ತಕ್ಷಣವೇ ಒಂದು ಕಡೆ ಮುಖ್ಯಮಂತ್ರಿಗಳು ಉರಿದು ಬೀಳ್ತಾರೆ, ಒಂದು ಕಡೆ ಕಾಂಗ್ರೆಸ್ ನಾಯಕರು ಕೂಡ ಉರಿದು ಬೀಳ್ತಾರೆ. ಅಂಥ ಟೈಮಲ್ಲಿ ಇವತ್ತು ಕೇಸರಿಯ ಶಾಲನ್ನು ಹಾಕ್ಕೊಂಡು ಹೋಗಿ ಅಲ್ಲಿ ಅಪಪ್ರಚಾರ ಮಾಡೋಂಥ ಕೆಲಸ ನಮ್ಮ ಅಭ್ಯರ್ಥಿ ಆದಂಥ ಚರಂತಿ ಮಠವ್ರನ್ನ ಗೆಲ್ಲಿಸಬಾರ್ದು. ನೀವು ಯಾರು ಕೂಡ ಈ ರೀತಿ ನಿಮಗೆ ನಾಳೆ ಕಾಲೇಜಲ್ಲಿ ಹೋದಂಥ ಟೈಮಲ್ಲಿ ಕೆಲವೊಂದು ಅಂಕೆಗಳು ಕೊಡೋಂಥ ವಿಚಾರದಲ್ಲಿ ಕೂಡ ಭಾಳಷ್ಟು ತೊಂದರೆ ಆಗ್ಲಾರ್ದಂಥ ನಾವು ನೋಡ್ತೀವಿ ಅಂತೇಳಿ ಎಲ್ಲೊಂದು ಕಡೆ ಅವರೆಲ್ಲರೂ ಕೂಡ ಮ್ಯಾನಿಪುಲೇಟ್ ಮಾಡೋಂಥ ಕೆಲಸ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅವರಿಗೆ ಸೋಲಿನ ಒಂದು ಭಯ ಕಾಡ್ತಾ ಇದೆ ಅನ್ನಿಸ್ತಲ್ಲ. ಅವರು ಮುಂಚೆಯಿಂದ ಕೂಡ ಎಲ್ಲವನ್ನು ಕೂಡ ಬಿಟ್ಟಂತವ್ರು ಇವತ್ತು ಸರ್ಕಾರದಲ್ಲಿದ್ದಂಥ ಎಲ್ಲವನ್ನು ಕೂಡ ದುರುಪಯೋಗ ಮಾಡ್ಕೊಳ್ಳೋಂಥ ಕೆಲಸ ಮಾಡಿದ್ದಾರೆ. ನಿನ್ನೆ ಏನು ಪಾಂಪ್ಲೆಟ್ಗಳು ಸಿಕ್ಕಿದಾವ, ಇವತ್ತು ಸಾಕಷ್ಟು ಮಂದಿ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಸಾಕಷ್ಟು ಮಂದಿ ಶಾಸಕರು ಎಲ್ಲರೂ ಕೂಡ ಬಂದು ಏನಂತ ಇದ್ದಾರೆ, ನಮ್ಮ ಸರ್ಕಾರ ಇದೆ, ನಾವು ಗೆಲ್ಲಬೇಕಪ್ಪ, ಹಣ ಬಲ, ತೋಳು ಬಲ, ಎಂಡ ಬಲ ಎಲ್ಲವನ್ನು, ಸರ್ಕಾರದ ಬಲ ಎಲ್ಲವನ್ನು ಕೂಡ ಉಪಯೋಗಿಸಿ ಗೆಲ್ಲಬೇಕನ್ನಂಥ ಪ್ರಯತ್ನ ನಡೀತಿದೆ. ಹಂಗಾಗಿ ಎಂಥ ಪರಿಸ್ಥಿತಿಗಳು ಈ ಭಾಗದ ಜನರು ಚರಂತಿ ಮಟ್ಟವನ್ನು ಬಿಟ್ಟುಕೊಡಲ್ಲ. ಅವ್ರು ಎಷ್ಟೇ ಪ್ರಯತ್ನ ಮಾಡಲಿ, ಎಷ್ಟೇ ಲಗಾಟಿ ಹೊಡ್ಕೊಳ್ಳಿ ಬೇಡಲ್ಲ, ಆದರೆ ಜನರಂತೂ ಈ ಸಾರಿ ಭಾರತೀಯ ಜನತಾ ಪಾರ್ಟಿನ ಕೈ ಬಿಡಲ್ಲ. ಈ ಸಾರಿ ನಮ್ಮ ಚರಂತಿ ಮಟ್ಟವ್ರನ್ನ ಗೆಲ್ಲಿಸ್ತಾರನ್ನಂಥ ವಿಶ್ವಾಸ ಕೂಡ ನಮ್ಮಲ್ಲಿದೆ. ಮತ್ತೆ ಈಗ ಗ್ಯಾರಂಟಿ ಯೋಜನೆಗಳನ್ನ ಸಾಕಷ್ಟು ಅವರು ಪ್ರತಿ ಮನೆಗೆ ಹೋಗಿ ನಾವು ಗ್ಯಾರಂಟಿಯನ್ನ ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಪ್ರಚಾರ ಮಾಡ್ತಾ ಇದ್ದಾರೆ. ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇದು ಮುಳುಗಡೆ ವಿಷಯ ಆಗಿರ್ಬೋದು, ಅವನ್ನ ಇಟ್ಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. ಎಲ್ಲೇ ಒಂದು ಕಡೆ ಭಾರತೀಯ ಜನತಾ ಪಕ್ಷ BJP ಅವರು ವಿರೋಧಿ ಅಲೆಯನ್ನ ಹುಟ್ಟಿ ಹಾಕ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಅವರು ಇವತ್ತು ಏನು ಗ್ಯಾರಂಟಿಗಳು ಏನು ಹೇಳ್ತಾ ಇದ್ದಾರೋ, ಇವತ್ತು ಕೇವಲ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಮಾತ್ರ ಏನು ಹೆಣ್ಮಕ್ಳದು ಏನು 2,000 ರೂಪಾಯಿ ಕೊಡ್ತಾರಲ್ಲ, ಗೃಹಲಕ್ಷ್ಮಿ ಅಂತದ್ದು ಇಲ್ಲಿ ಮಾತ್ರ ಕೊಟ್ಟಾರ. ಬೇರೆ ಕಡೆ ಎಲ್ಲೆಲ್ಲಿ ಕೊಡಬೇಕಾಗಿತ್ತು 2 ತಿಂಗಳದ್ದು ಸುಮಾರು 5,000 ಕೋಟಿ ಭ್ರಷ್ಟಾಚಾರ ಆಗಿದೆ. 5,000 ಕೋಟಿ. ಆ 5,000 ಕೋಟಿ ಭ್ರಷ್ಟಾಚಾರ ಮಾಡಿಕೊಂಡು ಇಲ್ಲಿ ಹಣವನ್ನು ತಂದು ರಾಜಕಾರಣ ಮಾಡಬೇಕು, ಗೆಲ್ಲಬೇಕನ್ನಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ಕೇಳ್ತೀನಿ, ಯುವ ನಿಧಿ ಅನ್ನೋಂಥ ಯೋಜನೆಯನ್ನು ಕೂಡ ಘೋಷಣೆ ಮಾಡಿದ್ರಿ, ಇಲ್ಲಿ ತನಕ ಇದೆ, ನಿಮ್ಮ ಯುವ ನಿಧಿ ಅನ್ನೋಂಥದ್ದು ಒಬ್ರು ಕೂಡ ಕೊಟ್ಟಿಲ್ಲ. ಯಾಕಂದ್ರೆ ಇವತ್ತು ಕೇವಲ ಈ ಅಭಿವೃದ್ಧಿ ಕೆಲಸಗಳೆಲ್ಲ ಕೂಡ ನಿಂತು ಹೋಗ್ಬಿಟ್ಟಿದಾವ. ಯಾವುದೇ ಯಾರ ಬಡವರಿಗೆ ಮನೆ ಇರ್ತಾ ಇಲ್ಲ. ಭ್ರಷ್ಟಾಚಾರದಲ್ಲಿ ಅವರು ಏನು ಹೇಳ್ತಾರೋ ಅದ್ರ ಪ್ರಕಾರ ನಡ್ಕೊಂತ ಇಲ್ಲ. ಎಲ್ಲವನ್ನು ಕೂಡ ಈ ರೀತಿ ಮೋಸ ಮಾಡಿ ಇವತ್ತು ರಾಜಕಾರಣ ಮಾಡೋಂಥ ಕೆಲಸ ಆಗ್ತಾ ಇದೆ. ಸರ್, ನೀವು ಹೇಳಿದಾಗೆ ಎಲ್ಲೋ ಒಂದು ಕಡೆ ಬರೀ ಓಟ್ ಅಷ್ಟೇ ಕೇಳಬಾರ್ದು, ವಿದ್ಯಾರ್ಥಿಗಳ ಒಂದು ಅಳಲನ್ನು ಕೂಡ ಕೇಳಬೇಕು. ಯಾಕಂದ್ರೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಒಂದು ಪ್ರತಿಭಟನೆ ತಾವು ನೋಡಿದಿರಿ. ಆ ಒಂದು ಪ್ರತಿಭಟನೆಗೆ ಸ್ಪಂದನೆ ಮಾಡೋದು ಬಿಟ್ಟು ಈ ಓಟ್ ಹಾಕ್ಬೇಡ್ರಿ ಈ ತರ ಅಂತೇಳಿ ಇದು ಮಾಡ್ತಾ ಇದ್ದಾರೆ. ಅದು ಮುಖ್ಯಮಂತ್ರಿಗಳು ಅಧಿಕಾರ ಬರಲಿದ ಮುಂಚೆ ಅವರು 1,00,000 ಹುದ್ದೆಗಳನ್ನು ಕೊಡ್ತೀನಿ ಅಂತೇಳಿ ಹೇಳಿದರು ಯುವಕರಿಗೆ.
ಮತ್ತು ಮೊನ್ನೆ ಯುವಕರೆಲ್ಲರೂ ಕೂಡ ಹೋರಾಟ ಮಾಡೋಂಥ ಟೈಮಲ್ಲಿ ಹತ್ತತ್ರ 2,80,000 ಹುದ್ದೆಗಳು ಖಾಲಿ ಇದಾವೆ ಅಂತೇಳಿ ಗೊತ್ತಾಯಿತು. ಆಮೇಲೆ ಮುಖ್ಯಮಂತ್ರಿಗಳು ಇಲ್ಲ 50,000 ಹುದ್ದೆಗಳು ನಾವು ತೊಗೊತೀನಿ ಅಂತ ಹೇಳಿದ್ರು. ಆ 50,000 ಹುದ್ದೆಗಳಲ್ಲಿ ಕೂಡ ಮೀಸಲಾತಿ ತಂದು ಕೂಡ್ಸೋಣ. ಇವತ್ತು ಒಂದು ಹುದ್ದೆ ಕೂಡ ಭರ್ತಿ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಇವತ್ತು ಅವ್ರು ಹೇಳಿದಂಥ ಮಾತನ್ನು ಯಾವುದು ಉಳಿಸ್ಕೊಂಡಿದ್ದಾರ? ನಾನು ನಿನ್ನೆ ಭಾಳಷ್ಟು ವಿಚಾರಗಳನ್ನು ಮಾತಾಡಿದ್ದೀನಿ, ಅದ್ರ ಬಗ್ಗೆ ಪುನಃ ನಾನು ಉಲ್ಲೇಖನೆ ಮಾಡೋಕ್ಕೆ ಹೋಗಲ್ಲ. ಆದರೆ ಎಲ್ಲವನ್ನು ಕೂಡ ಹೇಳಿದಂಥ ಮಾತು ಯಾವುದೂ ಉಳಿಸ್ಕೊಳ್ಳಾರ್ದಂತ ಈ ಸರ್ಕಾರ ಮಾಡಿದೆ ಅಂತ. ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನು ಏನು ಹೇಳ್ತೀರಿ? ವಿದ್ಯಾರ್ಥಿಗಳು ಇಷ್ಟೇ, ಯಾಕಂದ್ರೆ ಅವರು ಭವಿಷ್ಯದ ನಾಯಕರು, ಭವಿಷ್ಯದ ನಮ್ಮ ದೇಶಕ್ಕೆ ಒಂದು ಉನ್ನತ ಅಧಿಕಾರವನ್ನು ಅಲಂಕರಣೆ ಮಾಡೋಂಥ ಎಲ್ಲ ವಿದ್ಯಾರ್ಥಿನಿಯರು, ಅವರು ಡಾಕ್ಟರ್ಗಳು, ಇಂಜಿನಿಯರ್ಗಳು, ಸೈಂಟಿಸ್ಟ್ಗಳು, ಏನೇ ಆಗಲಿ ಇದ್ದೀರಿ, IAS IPS ಏನೇ ಆಗಲಿ, ಅವರು ಭವಿಷ್ಯದ ನಾಯಕರಿದ್ದಂಥ ಟೈಮಲ್ಲಿ ದೇಶದ ಹಿತದೃಷ್ಟಿಯಿಂದ ಇವತ್ತು ದೇಶದ ಯಾವ ರೀತಿಯಲ್ಲಿ ನಡೀತಾ ಇದೆ, ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅಜಯ್ ಆದಂತೆ ಯಾವ ರೀತಿಯಲ್ಲಿ ಈ ನಡೀತಾ ಇದೆ ಅಡ್ಮಿನಿಸ್ಟ್ರೇಷನ್ ಅನ್ನೋಂಥದ್ದು, ದೇಶ ಯಾವ ರೀತಿಯಲ್ಲಿ ಪ್ರಗತಿಯಲ್ಲಿ ಹೋಗ್ತಾ ಇದೆ. ಹಂಗಾಗಿ ಯುವಕರೆಲ್ಲರೂ ಕೂಡ, ವಿದ್ಯಾವಂತರೆಲ್ಲರೂ ಕೂಡ ಭಾಳಷ್ಟು ಬುದ್ಧಿವಂತರಿದ್ದಾರೆ. ಹಂಗೆ ಅವ್ರ ತಿಳುವಳಿಕೆ ಇದೆ, ದೇಶದ ಬಗ್ಗೆ ತಿಳುವಳಿಕೆ ಇದೆ, ಬಾಗಲಕೋಟೆ ಬಗ್ಗೆ ತಿಳುವಳಿಕೆ ಇದೆ, ಕಾಂಗ್ರೆಸ್ ಬಗ್ಗೆ ಕೂಡ ತಿಳುವಳಿಕೆ ಇದೆ. ಹಂಗಾಗಿ ಜನರೆಲ್ಲರೂ ಕೂಡ ಯೋಚನೆ ಮಾಡಿ ಈ ಸಾರಿ ಈ ಭಾರತೀಯ ಜನತಾ ಪಾರ್ಟಿ ಕೈ ಹಿಡ್ಕೊಂಡಂತ ಕೆಲಸ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಮಾಜಿ ಸಚಿವ ಶ್ರೀರಾಮುಲು ಅವರು ಹೇಳಿರ್ತಕ್ಕಂಥ ಮಾತು. ಯಾವುದೇ ರೀತಿ ವಿದ್ಯಾರ್ಥಿಗಳು ಕಿವಿ ಕೊಡಬಾರ್ದು. ಈ ಒಂದು ಅಭಿವೃದ್ಧಿ ನರೇಂದ್ರ ಮೋದಿ ಅವರಾಗಿರ್ಬೋದು, ಕಾಂಗ್ರೆಸ್ ಅವರ ಒಂದು ದುಷ್ಟ ಆಡಳಿತದ ಬಗ್ಗೆ ನೀವು ಕಿವಿ ಕೊಡದೆ ನಮ್ಮ ಅಭಿವೃದ್ಧಿ ಪರ ಮತವನ್ನು ಚಲಾಯಿಸ್ತೀರಿ ಅಂತೇಳಿ ಶ್ರೀರಾಮುಲು ಅವರು ಈಗ ನಮ್ಗೆ ಚಾನಲ್ ಜೋಡಿ ಹಂಚಿಕೊಂಡಿದ್ದಾರೆ. ಧನ್ಯವಾದ.